ವೋಟ್ ಮಾಡಿರುವಂತ ಐಡೆಂಟಿಟಿ ಕಾರ್ಡ್. ಇದಕ್ಕೆ ಅಲ್ಲಿ ಆಗಿನ ಬೂತ್ ಏಜೆಂಟ್ಗಳು ಯಾರಿದ್ರು ಸ್ಲಿಪ್ ಅನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಕೆಲವ್ರ ಹತ್ರ ಅದು ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಪಾಪ ಅವ್ರು ಅದು ಸಾಕ ಅಂತ ಕೇಳ್ತಾ ಇದ್ದಾರೆ. ಅದು ಯಾವುದು ನಡೆಯಲ್ಲ. ಚುನಾವಣಾ ಆಯೋಗ ಏನ್ ಹೇಳಿದೆ ಅದು ಮಾತ್ರ ನಡೆಯೋದು. ಇದು ನಮ್ಮ ರಾಜ್ಯದ ಜನರಿಗೆ. ಅದೇ ಸರ್ ನಾನು ಹೇಳ್ತಿರೋದು. ಸರಿ, ಅದು ಎಲ್ಲಿ ತೋರಿಸ್ಬೇಕು? ಎಲ್ಲಿ ತೋರಿಸ್ಬೇಕು ಅದನ್ನ? ಅಲ್ಲ ಸರ್, ಈಗ SIR ಪ್ರೊಸೆಸ್ ಅಲ್ಲಿ ಇವ್ರ ಹೆಸರು ಬರಲಿಲ್ಲ ಅಂದ್ರೆ ಇವ್ರ ದಾಖಲೆ ಎಲ್ಲಿ ತೋರಿಸಬೇಕಾಗುತ್ತೆ ಗೊತ್ತಾ? ಟ್ರಿಬ್ಯುನಲ್ ಮುಂದೆ, ಫಾರಿನ್ ಟ್ರಿಬ್ಯುನಲ್ ಮುಂದೆ. ಇವ್ರು ಯಾಕೆ ಹೋಗ್ಬೇಕು ಅಂತದ್ದು ನಮ್ಮ ಮೂಲಭೂತ ಪ್ರಶ್ನೆ. ಒಂದು ವೇಳೆ ನೀವು ಹೇಳಿದ ಯಾರು ಡೌಟ್ಫುಲ್ ವೋಟರ್ ಇದ್ರೆ ಹೋಗ್ಲಿ. 150 ಜನ ಹೋದ್ರಲ್ಲ ಎಲ್ಲಿ ಬಿಹಾರದಲ್ಲಿ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಅದು ಹಿಡಿಲಿ. ಇವ್ರು ಎಲ್ಲಿಂದ ಬಂದಿದ್ದಾರೆ? ಇವ್ರು ಎಲ್ಲಿಂದನೂ ಮೈಗ್ರೆಂಟ್ ಆಗಿ ಬಂದಿದಲ್ವಲ್ಲ, ಯಾಕೆ ಹೋಗ್ಬೇಕು? ಬೇಸಿಕ್ ಪ್ರಶ್ನೆ. ನಮ್ಮ ವ್ಯವಸ್ಥೆ ಏನಾಗ್ತಾ ಇದೆ? ಅವ್ರು ಹೇಳಿದ್ದಾರೆ ಸರ್, ನೀವು ಹೇಳಿದಂಗೆ 11 ದಾಖಲಾತಿ ಕೊಟ್ಟಿದಾರಲ್ಲ, ಪಾಸ್ಪೋರ್ಟ್ ಒನ್ ಆಫ್ ದ ಡಾಕ್ಯುಮೆಂಟ್ ಅಂತ ಹೇಳಿದ್ರು ಇವರು. ಆಲ್ ಆಫ್ ಎ ಸಡನ್ 15 ದಿನದ ಮುಂಚೆ ಚುನಾವಣಾ ಆಯೋಗ ಹೇಳ್ತು ಪಾಸ್ಪೋರ್ಟ್ ಕೇವಲ ಒಂದು ಟ್ರಾವೆಲಿಂಗ್ ಟಿಕೆಟ್ ಅಂತ ಹೇಳ್ತು. ಇವತ್ತು ಈ ದೇಶಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಅಮರ್ತ್ಯ ಸೇನ್ ಇವತ್ತು ಗುಸ್ಬೇಟಿ ಆಗಿದ್ದಾರೆ ಸರ್. ಯಾಕೆ ಗೊತ್ತಾ? ಕಾರಣ ಏನು ಗೊತ್ತಾ? ಅವರ ಹತ್ರ ಎಲ್ಲಾ ದಾಖಲೆ ಇದೆ. ಅವರಿಗೂ ಮತ್ತು ಅವರ ತಾಯಿಗೂ ಏಜ್ 15 ವರ್ಷಕ್ಕಿಂತ ಕಡಿಮೆ ಇದೆ ಅಂತೆ. ಇದು ಯಾವ ಲಾಜಿಕ್ ಗೊತ್ತಿಲ್ಲ ಸರ್. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಇವರು ಹೇಳ್ತಾ ಇದ್ದಾರೆ. ನಮ್ಮಂತಹ ಈ ಬಡ ದೇಶದಲ್ಲಿ, ನಮ್ಮ ಹೆಚ್ಚಿನ ಅನಕ್ಷರಸ್ಥರಿರುವಂತಹ ದೇಶದಲ್ಲಿ, ನನ್ನ ಕಡೆ ಕೊಡಗಿನಲ್ಲಿ ಆದಿವಾಸಿಗಳಿದ್ದಾರೆ. ಅವರು ಯಾವುದೇ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ. ಹಾಗೆ ಅವರು ವಿವಾಹ ಮಾಡಿಕೊಂಡು ಮಕ್ಕಳು ಮಾಡ್ಕೊಳ್ತಾರೆ. ಯಾವ ಬರ್ತ್ ಸರ್ಟಿಫಿಕೇಟು ಇರಲ್ಲ. ಅವ್ರ ಏಜ್ ಏನು ನೋಡಲ್ಲ. ಅಲ್ಲಿಯ ಕಲ್ಚರ್, ಅವರ ಸಂಸ್ಕೃತಿ ಇದೆ. ಅಲ್ಲಿ ಏಜ್ ಏನು ಫ್ಯಾಕ್ಟರ್ ಅಲ್ಲ. ಅವರೆಲ್ಲ ಎಲ್ಲಿಂದ ತರಬೇಕು ಸರ್? ಈಗ ಅವರು ತೋರಿಸಬೇಕು ಡಾಕ್ಯುಮೆಂಟ್. ಎಲ್ಲಿಂದ ತರ್ತಾರೆ? ಪಾಸ್ಪೋರ್ಟ್ ಮಾಡಿಸ್ಕೊಳ್ಳುವಂತವ್ರು ಎಲ್ಲ ದುಡ್ಡಿರೋರು, ಯಾವ ಫಾರಿನ್ ಟೂರಿಗೆ ಹೋಗೋರು, ಇಲ್ಲ ಅಂದ್ರೆ ಇದು ಹಜ್ಜಿಗೆ ಹೋಗೋರು, ಉಮ್ರಾಗ್ ಹೋಗೋರು, ಅದು ಮಾತ್ರ ಮಾಡಿಸ್ಕೊಳ್ಳೋದು. ಈ ಗಾಡಿಯಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡೋರು, ಆಟೋ ಡ್ರೈವರ್ಗಳು, ಅವರಿಗೆಲ್ಲ ಯಾಕೆ ಸರ್ ಪಾಸ್ಪೋರ್ಟ್? ಇಲ್ಲ, ವೋಟರ್ ಐಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಬರಲ್ಲ. ಇಲ್ಲ, ಅವ್ರು ಗೈಡ್ಲೈನ್ ಮಾಡ್ಬಿಟ್ಟಿದ್ದಾರೆ ಸರ್. 11 ಡಾಕ್ಯುಮೆಂಟ್ ಓನ್ಲಿ ಅಕ್ಸೆಪ್ಟಬಲ್. ಅದರಲ್ಲಿ ಲ್ಯಾಂಡ್ ಸರ್ಟಿಫಿಕೇಟ್. ಅದೇ ಪ್ರಶ್ನೆ ಮಾಡಬೇಕಾಗಿದೆ ಸರ್. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ. ನಾನು ರಾಜ್ಯದಲ್ಲಿ ಚುನಾವಣಾ ಆಯೋಗಕ್ಕೆ ಡೈರೆಕ್ಟ್ ಆಗಿ ಆಯ್ತು ಇದೆಲ್ಲ ಇವರೆಲ್ಲ ಫೇಕ್ ಅಂತ ಭಾವಿಸುವ ನಾವೆಲ್ಲರೂ. 2002 ನಂತರ ಎಷ್ಟು ಚುನಾವಣೆಗಳು ನಡೆದಿದೆ? ಇವತ್ತು ಕೇಂದ್ರದಲ್ಲಿ ಇವರು ಕೇಂದ್ರದವರ ಪಾಲಿಸಿ ಮಾಡಿದ್ದು ನರೇಂದ್ರ ಮೋದಿ, ಅಮಿತ್ ಶಾ. ನೀವತ್ತು ಗೆದ್ದು ಸೀಟಲ್ಲಿ ಕೂತಿದ್ದೀರಲ್ಲ, ನೀವು ರಾಜೀನಾಮೆ ಕೊಟ್ಟು ಕೆಳಗಿಡಿರಿ. ನಾವೆಲ್ಲ ಫೇಕ್ ವೋಟರ್ಸ್ ಅಲ್ಲಿ ನಾವು ಕೂತಿದ್ದೇವೆ. ಇದೆಲ್ಲ ಸರಿ ಮಾಡಿದ ಮೇಲೆ ಚುನಾವಣೆ ನಡೆಸ್ತೀವಿ ಅಂತೇಳಿ ಚಾಲೆಂಜ್ ಇದು ನಿಮಗೆ. ಆಗುತ್ತಾ? ಅದು ಮಾಡಿ. ಅವರೆಲ್ಲ ಫೇಕ್ ಅಂತ ಆಗೋದಾದ್ರೆ 27 ಲಕ್ಷ ಮತದಾರರನ್ನ ಇವತ್ತು ವೆಸ್ಟ್ ಬೆಂಗಾಳಲ್ಲಿ ಗುಸ್ಬೈಟಿಯಾಗಳಂತ ಇವರ ದಾಖಲಾತಿಗಳು ಹೇಳ್ತಾ ಇದೆ. ಯಾರು ಗೊತ್ತಾ? 25 ಲಕ್ಷ ಮತದಾರರು ಟ್ರಿಬ್ಯುನಲ್ನ ಕದ ತಟ್ಟಿದ್ದಾರೆ. ಟ್ರಿಬ್ಯುನಲ್ ಹಿಯರಿಂಗ್ ಮಾಡಬೇಕಾದ್ರೆ 135 ಜನರದ್ದು ಅಪ್ಲಿಕೇಶನ್ ಪಾಸ್ ಆಗಿದೆ. ಅಷ್ಟು ಒಳಗಡೆ ಚುನಾವಣೆ ಬಂದೋಯ್ತು. ಎಲೆಕ್ಷನ್ ಕಮಿಷನ್ಗೆ ಕೇಳಿದ್ರು ಇವರು, ನಾನು ಜೆನ್ಯೂನ್ ವೋಟರ್ಸು, ನಾನು ಜೀವಂತವಾಗಿದ್ದೀನಿ, ಎಲ್ಲಾ ದಾಖಲಾತಿ ಇದೆ, ನನಗೆ ನೀವು ಟ್ರಿಬ್ಯುನಲ್ ಮುಂದೆ ರಿಪ್ರೆಸೆಂಟೇಷನ್ಗೆ ಅವಕಾಶನೇ ಕೊಡಲಿಲ್ಲ, ಚುನಾವಣೆ ಮಾಡಿ ಮುಗಿಸ್ಬಿಟ್ರೆ ನಾನು ಯಾರಿಗೆ ವೋಟ್ ಹಾಕ್ಬೇಕಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ 5 ವರ್ಷದ ನಂತರ ವೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಸರ್ ಇದು? 27 ಲಕ್ಷ ಜನ ಸರ್. ಕರ್ನಾಟಕದಲ್ಲಿ ನಾನು ಹೇಳಿದಂಗೆ 1 ಕೋಟಿ ಜನರಿಗೆ ನೋಟಿಸ್ ಬರುತ್ತೆ. ಯಾರು ಶಕ್ತಿವಂತರಿರ್ತಾರೆ, ಯಾರು ಎಜುಕೇಟೆಡ್ ಇರ್ತಾರೆ, ಅವರು ರಿಪ್ರೆಸೆಂಟೇಷನ್ ಕೊಟ್ಬಿಡ್ತಾರೆ. ಇಂಥ ಬಡವರೆಲ್ಲ ಅಲ್ಲಿಗೆ ಹೋಗಿ ಬರೋವರೆಗೆ ಅವಧಿ ಮುಕ್ತಾಯ ಆಗುತ್ತೆ. 1 ತಿಂಗಳು ಒಳಗಡೆ ಮಾಡಬೇಕು. ಈ ಟ್ರಿಬ್ಯುನಲ್ ಅಂತ ಹೇಳಿದ್ರೆ ಕೋರ್ಟ್ ಪ್ರೊಸೀಡಿಂಗ್ ಪ್ರಕಾರ ಅಲ್ವಾ ಸರ್? ಅಲ್ಲಿ ಎವಿಡೆನ್ಸ್ ದಾಖಲಾತಿ ಆಗಬೇಕು, ಯಾರಾದರೂ ಅಡ್ವೊಕೇಟ್ಸ್ ಮಾಡಬೇಕು, ಅವರಿಗೆ ವಕಾಲತ್ ವಹಿಸಬೇಕು. ಇದು ಮಾಡೋದ್ರವರೆಗೆ 1 ಕೋಟಿ ಜನರಿಗೆ 1 ತಿಂಗಳಲ್ಲಿ ಯಾವ ರೀತಿ ಪಾಸಿಬಲ್ ಇದೆ ಹೇಳಿ ನನಗೆ? ಯಾವ ರೀತಿ ಪಾಸಿಬಲ್ ಇದೆ? ಅದಕ್ಕೆ ನಾವು ಕೇಳಿದ್ದು ಅರ್ಜೆನ್ಸಿ ಮಾಡಬೇಡಿ. ನೀವು ಕೇಳಿದ್ರು ಕೂಡ 6 ತಿಂಗಳು 1 ವರ್ಷ ಮುಂದೂಡಿ. ಏನ್ ಪ್ರಾಬ್ಲಮ್ ಇದೆ ನಿಮಗೆ? ಅದಕ್ಕೆ ಆನ್ಸರ್ ಇಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದವರು ಕೈಗೊಂಬೆ ಆಗಿದ್ದಾರೆ ಸರ್. ಓಪನ್ ಆಗಿ ಹೇಳ್ಬೇಕಂದ್ರೆ ಒಕ್ಕೂಟ ಸರ್ಕಾರದ ಕೈಗೊಂಬೆ. ಅವ್ರಿಗೇನು ಆರ್ಡರ್ ಬರ್ತಾ ಇದೆ ಜೀವ ಮಾಡ್ತಾ ಇದ್ದಾರೆ. ಇದು ನಾಳೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಮಸ್ಯೆಯನ್ನು ಅನುಭವಿಸ್ತಾರೆ. ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಒಂದು ಧರ್ಮ, ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ನನ್ನ ಮನೆಯಲ್ಲಿ ಒಬ್ಬರ ಮೇಲೆ ಇಂಥ ಸಮಸ್ಯೆ ಆದ್ರೆ ಇಡೀ ಕುಟುಂಬ ಊಟ ಮಾಡಲ್ಲ, ಇಡೀ ಕುಟುಂಬ ಪ್ಯಾನಿಕ್ ಆಗ್ತದೆ. ನನ್ನ ಮನೆ ಬಿಡಿ, ನನ್ನ ಬೀದಿಯಲ್ಲಿ ಒಬ್ರು ಈ ರೀತಿ ಇದ್ರೆ ನಾನು ಯಾವ ರೀತಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಬಹುದು ಸರ್? ನಾನು ಹೃದಯ ಅನ್ನೋದಿಲ್ವಾ ಸರ್? ಒಬ್ಬ ಮಾನವೀಯತೆ ಅನ್ನೋದಿಲ್ವಾ ಸರ್ ನಮಗೆ?
ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಸರ್ ನಾವು ಚುನಾವಣಾ ಆಯೋಗಕ್ಕೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ, ಮೂರನೇದಾಗಿ ಸಂವಿಧಾನದ 4ನೇ ಅಂಗ ಮಾಧ್ಯಮದ ಮುಂದೆ ನಾವು ರಿಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ಇದು ಮೂರರಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅನ್ನೋದಾದ್ರೆ ಇನ್ನು ಕೋರ್ಟ್ ಕದ ತಟ್ಟಬೇಕು. ಕೋರ್ಟ್ ಕದ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ, ಅದು ಈಸಿ ಪ್ರೊಸೆಸ್ ಅಲ್ಲ. ಈಗಾಗಲೇ ಇವರ ಕೂದಲು ಹಣ್ಣಾಗಿದೆ. ಕೋರ್ಟ್ ವರೆಗೆ ಹೋದ್ರೆ ಇವರ ಮೊಮ್ಮಕ್ಕಳು ಬಂದು ಕೇಸ್ ನಡೆಸಬೇಕಾಗ್ದೇನು ಬರ್ಬೋದು.